ಪೈನಾಪಲ್ ಮೆಣಸ್ಕಾಯಿ ಅಥವಾ ಪೈನಾಪಲ್ನ ಸ್ವೀಟ್ ಕರಿ ಇವತ್ತಿನ ರೆಸಿಪಿ. ತುಂಬ ರುಚಿಯಾದ ಈ ರೆಸಿಪಿ ಅನ್ನಕ್ಕಂತೂ ತುಂಬ ಒಳ್ಳೆಯದಾಗ್ತದೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ ಎಷ್ಟು ರುಚಿಯಾಗಿರ್ತದೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. 1/4 ಚಮಚದಷ್ಟು ಸಾಸಿವೆಯನ್ನು ನಾನೊಂದು ಪ್ಯಾನಿಗೆ ಹಾಕ್ತಾ ಇದ್ದೇನೆ. ಅದು ಬಿಸಿ ಮಾಡಲಿಕ್ಕಿದೆ. ಇದನ್ನೆಲ್ಲವನ್ನು ನಾವು ಡ್ರೈ ರೋಸ್ಟ್. 1/2 ಚಮಚದಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಇದು ನೋಡಿ ಬಿಳಿ ಎಳ್ಳು 2 ಟೇಬಲ್ ಸ್ಪೂನ್ನಷ್ಟು ನಾನು ಹಾಕಿದ್ದೇನೆ. ಕೆಂಪು ಮೆಣಸು ಖಾರಕ್ಕೆ ಬೇಕಾದಷ್ಟು ನಾನೊಂದು 4 ಹಾಕಿದ್ದೇನೆ. 1 ಎಸಳಿನಷ್ಟು ಕರಿಬೇವು. ಇದೆಲ್ಲವನ್ನು ನಾವು ಡ್ರೈ ರೋಸ್ಟ್ ಮಾಡುವ. ಚೆನ್ನಾಗಿ ಬಿಸಿಯಾಗಬೇಕಿದು. ಕೊತ್ತಂಬರಿಯನ್ನು ಕೈಯಲ್ಲಿ ಹೀಗೂ ಹಿಡಿದು ಮುಟ್ಟಿದರೆ ಪುಡಿ ಆಗಬೇಕು, ಅಷ್ಟು ಚೆನ್ನಾಗಿ ಬಿಸಿಯಾಗಬೇಕು. ನೋಡಿ, ತಣ್ಣಗಾದ ನಂತರ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಹುಳಿ, ಒಂದು ಅರ್ಧ ಹಣ್ಣಿನ ಗಾತ್ರದ್ದು, ಸಣ್ಣ ಲಿಂಬೆಹಣ್ಣಿನ ಗಾತ್ರದ್ದು. ಸ್ವಲ್ಪ ಅರಸಿನ ಹಾಕ್ತೇನೆ ನೋಡಿ. ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇರ್ತದೆ ನೋಡಿ, ಅದರ 1/4 ಭಾಗ, ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ನೀರು ಹಾಕಿದ್ದಕ್ಕೆ ಮೊದಲೊಂದು ಸಲ ಸ್ವಲ್ಪ ನೀರು ಹಾಕಿ ರುಬ್ಬುವ. ನಂತರ ಸ್ವಲ್ಪ ಜಾಸ್ತಿ ನೀರು ಹಾಕಿ ನುಣ್ಣಗೆ ರುಬ್ಬಬೇಕಿದು. ನೋಡಿ, ಹೀಗೆ ಆಗ್ತದೆ ಮಸಾಲೆ. ಇವಾಗ ಒಂದು ಪದಾರ್ಥ ಮಾಡುವ ಪಾತ್ರೆಗೆ ನಾನು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, 1 ಟೀ ಸ್ಪೂನ್ನಷ್ಟು ಸಾಸಿವೆ ಚಟಪಟ ಅಂದಾಗ ಒಂದು 1/4 ತುಂಡು ಈರುಳ್ಳಿ ಸಣ್ಣಗೆ ತೆಳುವಾಗಿ ಹಚ್ಚಿ ಹಾಕಿದ್ದೇನೆ. 1 ಚಮಚದಷ್ಟು ಉದ್ದಿನಬೇಳೆ. ಇದೆಲ್ಲವನ್ನು ಚೆನ್ನಾಗಿ ಹುರಿಯುವ. ನಾನೀಗ ಇದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ಇಟ್ಟಿದ್ದೇನೆ. ಈರುಳ್ಳಿ ಇದೆ ನೋಡಿ, ಅದು ಚೆನ್ನಾಗಿ ಬ್ರೌನ್ ಆಗಬೇಕು. ಸ್ವಲ್ಪ ಬ್ರೌನ್ ಆಗ್ತಾ ಬರ್ತಾ ಇದೆ ಅನ್ನುವಾಗ ಒಂದು 3-4 ಕರಿಬೇವಿನ ಎಸಳು ಹಾಕಿದ್ದೇನೆ. ಚೆನ್ನಾಗಿ ಬ್ರೌನ್ ಕಲರ್ ಬಂತಂದಾಗ ಸ್ವಲ್ಪ ಹಿಂಗು, ಒಂದು 1/4 ಚಮಚದಷ್ಟು ಹಿಂಗು ಹಾಕಿ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆ ಇದೆ ನೋಡಿ, ಅದನ್ನೀಗ ಹಾಕುವ. ಇದಕ್ಕೆ ನಾವು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅಂದರೆ ಈಗ ಸ್ವಲ್ಪ ನೀರು ಹಾಕುವ. ಇದು ದಪ್ಪ ಇದೆ, ಪೈನಾಪಲ್ ಬೇಯಲಿಕ್ಕೆ ಇದಕ್ಕೆ ಹಾಕೋದು ನಾವೀಗ. ನಾನೊಂದು ಅರ್ಧ ಲೋಟದಷ್ಟು ನೀರನ್ನು ಇದಕ್ಕೆ ಹಾಕಿದ್ದೇನೆ. ಇದು ಸ್ವಲ್ಪ ದಪ್ಪವೇ ಗ್ರೇವಿ ಇರ್ತದೆ, ತೀರಾ ತೆಳು ನೀರಾಗಿ ಮಾಡೋದಿಲ್ಲ. ಸ್ವಲ್ಪ ದೊಡ್ಡದೇ ಆದ ಒಂದು ತುಂಡು ಬೆಲ್ಲ. ಇದು ನೋಡಿ, ಒಂದು ಪೈನಾಪಲ್ ಇದು ಅರ್ಧ ಭಾಗ ತೆಗೆದುಕೊಂಡಿದ್ದೇನೆ, ಅಂದರೆ ಒಂದು ಸಾಧಾರಣ ಒಂದು 3 ಕಪ್ಪಿನಷ್ಟು ಆಗ್ತದೆ. ತುಂಬ ಸಣ್ಣಗೆ ತುಂಡು ಮಾಡಲಿಲ್ಲ ನಾನು, ಒಂದು ಸ್ವಲ್ಪ ದೊಡ್ಡ ಪೀಸೇ ಮಾಡಿದ್ದೇನೆ. ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡುವ. ಮೀಡಿಯಮ್ ಹೀಟಲ್ಲಿ ಇದನ್ನು ಬೇಯಲಿಕ್ಕೆ ಇಡುವ. ನಡುವೆ ಒಂದೊಂದು ಸಲ ಸೌಟ್ ಹಾಕಿ ಚೆಕ್ ಮಾಡುವ, ಕಳ ಹಿಡಿಬೋದು, ಯಾಕಂದರೆ ದಪ್ಪ ಇರ್ತದೆ ನೋಡಿ. ಇದು ಬೇಯಲಿಕ್ಕೆ ತುಂಬ ಹೊತ್ತೇನು ಬೇಕಾಗಿಲ್ಲ. ನೋಡಿ, ಪದಾರ್ಥ ರೆಡಿ ಆಯಿತು. ಇಲ್ಲಿ ನೋಡಿ, ಉದ್ದ ಮೆಣಸು ಮಾತ್ರ ಬಳಸಿರೋದ್ರಿಂದ ಕಲರ್ ಚೆನ್ನಾಗಿ ಬಂದಿದೆ, ಅಷ್ಟೇ ರುಚಿ ಕೂಡ ಇದೆ. ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ಹಾಗಾದರೆ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.